ಈ ವಿಡಿಯೋದಲ್ಲಿ ನಾವು ದಾಸವಾಳ ಹೂವನ್ನು ಉಪಯೋಗಿಸಿ ನಮಗೆ ಇಷ್ಟವಾದ ವ್ಯಕ್ತಿಯನ್ನು ನಾವು ಹೇಗೆ ವಶೀಕರಣ ಮಾಡುವುದು ಎಂದು ನೋಡೋಣ. ದಾಸವಾಳ ಹೂವು ತುಂಬ ಮಹತ್ವವಾದದ್ದು. ಇದರ ಮಹತ್ವ ಎಲ್ಲರಿಗೂ ತಿಳಿದಿರುವುದೇ. ಈ ಮಹತ್ವವಾದ ದಾಸವಾಳ ಹೂವನ್ನು ಉಪಯೋಗಿಸಿ ನಾವು ವಶೀಕರಣ ವಿಧಾನವನ್ನು ಹೇಗೆ ಮಾಡಬಹುದು ಎಂದು ನೋಡೋಣ ಬನ್ನಿ. ಇದಕ್ಕೆ ನೀವು 2 ದಾಸವಾಳ ಹೂವನ್ನು ತೆಗೆದುಕೊಳ್ಳಿ. ಅದರಿಂದ ಪೆಟಲ್ಸ್ ಅಂದರೆ ದಾಸವಾಳ ಹೂವಿನ ದಳಗಳನ್ನು ಮಾತ್ರ ತೆಗೆದುಕೊಳ್ಳಿ. ಈ ವಿಧಾನ ಮಾಡುವುದಕ್ಕೆ ದಾಸವಾಳ ಹೂವಿನ 9 ದಳಗಳು ಬೇಕಾಗುತ್ತದೆ. ಮೊದಲು ನೀವು ಶುಕ್ರವಾರದ ದಿನದಂದು ಬೆಳಗ್ಗೆ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ದಾಸವಾಳ ಗಿಡದಿಂದ 2 ದಾಸವಾಳ ಹೂವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಆ ಹೂವಿನ 9 ದಳಗಳನ್ನು ಮಾತ್ರ ತೆಗೆದುಕೊಳ್ಳಿ. ನಂತರ ಇದನ್ನು ನಿಮ್ಮ ಪೂಜೆ ರೂಮ್ನಲ್ಲಿ ಇಟ್ಟು ಪೂಜೆ ಮಾಡಿ. ನಂತರ ಈ ಹೂವಿನ ದಳದಲ್ಲಿ ಒಂದು ಕಡೆ ನಿಮ್ಮ ಹೆಸರು ಹಾಗೂ ಮತ್ತೊಂದು ಕಡೆ ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ. ಹೀಗೆ 9 ದಳಗಳಲ್ಲಿಯೂ ನಿಮ್ಮ ಹೆಸರು ಹಾಗೂ ನೀವು ವಶೀಕರಣ ಮಾಡಲು ಬಯಸುವ ವ್ಯಕ್ತಿಯ ಹೆಸರನ್ನು ಬರೆಯಿರಿ. ಬರೆದ ನಂತರ ಈ ಹೂವಿನ ದಳಗಳನ್ನು ಸೇರಿಸಿ ಹಾರದಂತೆ ಕಟ್ಟಬೇಕು. ಇದನ್ನು ನೀವು ಒಂದು ಅರಿಶಿನ ಬಣ್ಣದ ದಾರದಲ್ಲಿ ಕಟ್ಟಬೇಕು. ನಿಮ್ಮ ಹತ್ರ ಅರಿಶಿನ ಕಲರ್ ದಾರ ಇಲ್ಲ ಅಂದರೆ ಒಂದು ವೈಟ್ ಕಲರ್ ದಾರ ತಗೊಳ್ಳಿ, ಅದಕ್ಕೆ ಅರಿಶಿನ ಹಚ್ಚಿ ಆ ದಾರದಿಂದ ಕೂಡ ನೀವು ಇದನ್ನು ಹಾರವಾಗಿ ಕಟ್ಟಬಹುದು. ಕಟ್ಟಿದ ನಂತರ ಈ ಹಾರವನ್ನು ಪೂಜೆ ರೂಮ್ನಲ್ಲಿ ಇಟ್ಟು ಈ ಹಾರಕ್ಕೆ ಪೂಜೆ ಮಾಡಿ. ನಂತರ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಸುತ್ತಮುತ್ತ ಶುದ್ಧ ಮಾಡಿ ತುಳಸಿ ದೇವಿಗೆ ನೀವು ಕಟ್ಟಿರುವ ಹಾರವನ್ನು ಹಾಕಿ ತುಳಸಿ ದೇವಿಗೆ ಪೂಜೆ ಮಾಡಿ. ನಿಮಗೆ ತುಳಸಿ ದೇವಿಯ ಮಂತ್ರ ಗೊತ್ತಿದ್ದರೆ ಆ ಮಂತ್ರವನ್ನು ಹೇಳಿ ಪೂಜೆ ಮಾಡಿ. ಇನ್ ಕೇಸ್ ನಿಮಗೆ ತುಳಸಿ ದೇವಿಯ ಮಂತ್ರ ಗೊತ್ತಿಲ್ಲ ಅಂದರೆ ನೀವು ಮನಸಾರೆ ಆ ವ್ಯಕ್ತಿ ನನಗೆ ವಶೀಕರಣ ಆಗಬೇಕು ಅಂತ ಹೇಳಿ ಪೂಜೆ ಮಾಡಿ. ನೀವು ಹೀಗೆ ಮಾಡಿದರೆ ಸಾಕು, ಆ ವ್ಯಕ್ತಿ ನಿಮಗೆ 21 ದಿನಗಳ ಒಳಗೆ ವಶೀಕರಣವಾಗ್ತಾರೆ. ವೀಕ್ಷಕರೇ, ದಯವಿಟ್ಟು ನೀವು ಈ ವಿಧಾನವನ್ನು ಒಳ್ಳೆ ಕೆಲಸಕ್ಕೆ ಬಳಸಿ. ನೀವೇನಾದರೂ ಈ ವಿಧಾನವನ್ನು ಕೆಟ್ಟ ವಿಷಯಕ್ಕೆ ಬಳಸಿದರೆ ತುಳಸಿ ದೇವಿಯ ಶಾಪಕ್ಕೆ ಒಳಗಾಗಿ ತುಂಬ ಕಷ್ಟ ಅನುಭವಿಸುತ್ತೀರಾ. ಈ ವಶೀಕರಣ ವಿಧಾನವನ್ನು ಬಳಸಿ ನೀವು ನಿಮಗೆ ಇಷ್ಟವಾದ ವ್ಯಕ್ತಿಯ ಜೊತೆ ಸಂತೋಷವಾದ ಜೀವನವನ್ನು ನಡೆಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ವಶೀಕರಣ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.